ಭಾರತದಲ್ಲಿ ಒಂದು ರಾಕ್ಷಸೀಯ ಕೃತಜ್ಞವಾದಂತಹ ಒಂದು ಘಟನೆಯನ್ನು ನಡೆದಿದೆ. ಆ ಘಟನೆಯನ್ನು ಇವತ್ತು ನಾವು ರೌನಕ್ಪುರ್ ಜಮಾತಿನ ಮುತವಲ್ಲಿ ಹಾಗೂ ಎಲ್ಲ ಸದಸ್ಯರು ಹಾಗೂ ಮುಸ್ಲಿಂ ಸಮಾಜ ವತಿಯಿಂದ ಆ ಘಟನೆಯನ್ನು ನಾವು ಖಂಡಿಸುತ್ತೇವೆ. ಆ ಘಟನೆಯು ಮಾನವೀಯತೆಯ ವಿರುದ್ಧವಾಗಿದೆ. ಯಾವುದೋ ಜಾತಿ ಧರ್ಮ ಕುಲ ಅದಕ್ಕೆ ಇರಲ್ಲ. ಯಾರೋ ರಾಕ್ಷಸರು ಬಂದು ಆ ಅಮಾಯಕರನ್ನು ನಾಗರಿಕರನ್ನು, ಅದರಲ್ಲಿ ಮುಸ್ಲಿಮರು ಇದ್ದಾರೆ, ಅದರಲ್ಲಿ ಹಿಂದೂ ಇದ್ದಾರೆ, ಬಹಳಷ್ಟು ಜನರನ್ನು ಅವರು ಸಾಯಿಸಿದ್ದಾರೆ. ಅಂಥ ರಾಕ್ಷಸರಿಗೆ ನಾವು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕೇಳುವುದಷ್ಟೇ ಅಂತಂದರೆ ಅವರಿಗೆ ಕಠಿಣದಿಂದ ಕಠಿಣ ಶಿಕ್ಷೆ ಆಗಬೇಕು. ಮತ್ತು ನಾವು ಕೇಂದ್ರ ಸರ್ಕಾರದಲ್ಲಿ ಮತ್ತೊಂದು ಮನವಿ ಏನು ಮಾಡಿಕೊಳ್ಳುತ್ತಂತಂದರೆ, ಪದೇ ಪದೇ ಇಂತಹ ಕಾರ್ಯಗಳು ಯಾಕೆ ಆಗ್ತವೆ, ಯಾಕೆ ನಮ್ಮ ಬಾರ್ಡರ್ದಲ್ಲಿ ಇಷ್ಟೆಲ್ಲ ಮಿಲಿಟ್ರಿ ಇದ್ದು ಹಾಗೂ ನಮ್ಮ ದೇಶದ ಮಿಲಿಟ್ರಿ ಎಲ್ಲ ದೇಶಗಳಲ್ಲಿ ಪ್ರಬಲವಾದ ಶಕ್ತಿಶಾಲಿ ದೇಶ ಇದ್ದು ಈ ಥರ ಘಟನೆ ಪುನಃ ಏಕೆ ನಡೀತಿದೆ ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಇದ್ದಾವೆ. ನಾವು ಕೇಂದ್ರ ಸರ್ಕಾರಕ್ಕೆ ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ಪ್ರಶ್ನೆಯನ್ನು ನಾವು ಕೇಳಲಿಕ್ಕೆ ಬಯಸ್ತೇವೆ. ಇಂಥ ರಾಕ್ಷಸರು ಒಳಗೆ ಹೇಗೆ ಬರ್ತಾರೆ? ಬಾರ್ಡರ್ಲಿಂದ ಒಂದು ಹಕ್ಕಿ ಸದಾ ಹಾರಿ ಬರಲಿಕ್ಕೆ ಸಾಧ್ಯವಿಲ್ಲ. ಅಂಥದ್ರಲ್ಲಿ ಇಂಥ ರಾಕ್ಷಸರು ಬರ್ತಾ ಇದ್ದಾರೆ. ಇದರ ಬಗ್ಗೆನೂ ತನಿಖೆ ಆಗಬೇಕು. ಅವರು ಹೇಗೆ ಬಂದಿದ್ದಾರೆ, ಒಳಗಡೆ ಬಂದು ಈ ಥರ ಕೃತಜ್ಞೆ ಮಾಡಿದ್ದಾರೆ. ಮತ್ತು ಕೆಲವೊಂದು ಕಿಡಿಗೇಡಿಗಳು ಇಲ್ಲಿ ನಮ್ಮ ಭಾರತ ದೇಶದ ಸೌಂದರ್ಯತೆಯನ್ನು ಕೆಡಿಸುವ ಪ್ರಯತ್ನವೂ ಮಾಡ್ತಾ ಇದ್ದಾರೆ. ಅದಕ್ಕೆ ಜಾತಿಯ ಬಣ್ಣವನ್ನು ಬಳಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಇದು ವಿಡಿಯೋ ರೀಲ್ಗಳನ್ನು ವೈರಲ್ ಮಾಡ್ತಾ ಇದ್ದಾರೆ. ಅವರು ಬಂದು ಮುಸ್ಲಿಮರನ್ನು ಕೇಳಿ ನೀ ಮುಸ್ಲಿಮಾ ನೀ ಹಿಂದೂನ ಅಂತ ಕೇಳಿ ಅವರು ಗುಂಡ ಹಾರಿಸ್ತಾರೆ ಅಂತ ಹೇಳ್ತಾರೆ. ನಾನು ಇವತ್ತು ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ, ಅವರು ಜಾತಿ ಕುಲ ಕೇಳಿ ಹೊಡೆದಿದ್ದರೆ ಅದರಲ್ಲಿ ಇಬ್ಬರು ಮುಸ್ಲಿಮರು ಕೂಡ ಅದರಲ್ಲಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಸೈಯದ್ ಆದಿಲ್ ಶಾ ಅಂತ ಹೇಳಿ ಒಬ್ಬ ಕುದುರೆ ಓಡಿಸುವಂತಹ ಅಲ್ಲಿ ನಿವಾಸಿ ಪಾಪ ಅವನು ಏನೂ ಇಲ್ಲದೆ ಅವನು AK-47 ಅಂತಹ ಆ ಪಿಸ್ತೂಲಿನ ಮುಂದೆ ತನ್ನ ಜೀವನದ ಕಡೆಯ ಪ್ರಯತ್ನವನ್ನು ಮಾಡಿದ. ಯಾವುದೋ ಭಾರತೀಯರಿಗೆ ಧಕ್ಕೆ ಬರಬಾರ್ದು ಅಂಥೇಳಿ ನಾನು ಇಂತಹ ಕ್ರೂರತನವನ್ನು ಹಬ್ಬಿಸುವ ಹಾಗೂ ನಮ್ಮ ಸೌಂದರ್ಯತೆಯನ್ನು ಕೆಡಿಸ್ತಿರುವ ಅವರು ರಾಕ್ಷಸರು ಕೂಡ ಅವರು ಅದೇ ಕೆಲಸ ಮಾಡ್ತಾ ಇದ್ದಾರೆ. ನಾನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ತೇನೆ, ಇಂಥವ್ರ ವಿರುದ್ಧ ಕ್ರಮ ತಗೊಳ್ಳಬೇಕು. ಇದಕ್ಕೆ ಯಾವುದೂ ಜಾತಿ ಧರ್ಮ ಭೇದ ಭಾವ ಯಾವುದೂ ಇಲ್ಲ. ಹಾಗೆ ಒಬ್ಬರು ಕೇಳಿದರು ನೀನು ಹಿಂದೂನಾ ಅಂತ ಕೇಳಿದಂತ ಹೇಳಿದರು. ಇನ್ನೊಬ್ಬರು ಮೀಡಿಯಾದಲ್ಲಿ ಅವ್ರು ಹೇಳಿದರು, ಒಬ್ಬರು ಯಾರೋ ಮುಸ್ಲಿಮ್ಸು ಪಾಪ ಅವರು ಬಿಸ್ಮಿಲ್ಲಾ 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 ಅಂತ ಹೇಳಿ ಅವರನ್ನು ರಕ್ಷಿಸಿದರು. ಇದಕ್ಕೆ ಜಾತಿ ಬಣ್ಣ ಬಳಸುವುದಕ್ಕಿಂತ ಇದು ಮಾನವೀಯತೆಯ ವಿರೋಧವಾಗಿದೆ. ಅದಕ್ಕೆ ನಾವು ಇವತ್ತು ಇದನ್ನು ಖಂಡಿಸ್ತೇವೆ ಹಾಗೂ ನಾವು ಕೇಂದ್ರ ಸರ್ಕಾರದಕ್ಕೆ ಮನವಿ ಮಾಡ್ತೇವೆ. ಇದಕ್ಕೆ ಯಾರು ಪಾತ್ರ ಇದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಹಾಗೂ ನಮ್ಮ ಏನು ನಮ್ಮ ಮಿತ್ರ ದ್ರೋಹಿ ದೇಶ ಇದೆ ಅದಕ್ಕೆ ತಕ್ಕಂತೆ ಪಾಠ ಈ ಸಲ ಕಲಿಸ್ಬೇಕಂತೇಳಿ ನಾವು ಈ ಸಮಸ್ತ ಮುಸ್ಲಿಂ ಬಾಂಧವರು ಹಾಗೂ ರೌನಕ್ಪುರ್ ಜಮಾತಿನ ಮುತವಲ್ಲಿ ಹಾಗೂ ನಮ್ಮ ಪೇಶ್ ಇಮಾಮ್ ಹಾಗೂ ಎಲ್ಲ ಸದಸ್ಯರ ವತಿಯಿಂದ ಇವತ್ತು ನಾವು ಮನವಿ ಮಾಡ್ಕೊಳ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ನಾವು ಇನ್ನೊಮ್ಮೆ ಇದನ್ನು ಹೇಳೋದು ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ, ಮಜಹಬ್ ನಹಿ ಸಿಖಾತಾ ಆಪಸ್ ಮೇ ಬೈರ್ ರಖನಾ, ಹಿಂದಿ ಹೈ ಹಮ್ ಹಿಂದೂಸ್ತಾನ್ ಹಮಾರಾ, ಹಿಂದೂಸ್ತಾನ್ ಜಿಂದಾಬಾದ್.